ಇನ್ನು ಕಲಬುರಗಿಯ ಆಳಂದದಲ್ಲಿ ಮತಗಳು ಆರೋಪ ಕೇಳಿ ಬರ್ತಾ ಇದ್ದ ಹಾಗೆ ಟಿವಿ9 ಆಳಂದ ಕ್ಷೇತ್ರಕ್ಕೇನೆ ತೆರಳಿ ಅಲ್ಲಿಯ ಜನರನ್ನ ಮಾತನಾಡಿಸಿದೆ. ಅಸಲಿಗೆ ಆಗಿದ್ದೇನು ಅಂತ ಜನ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ ಅಂತ. ಮಾಡಿರೋದು ಹೌದು ಅನ್ನೋದು, ಹಾಗೆ ವಿರೋಧ ಪಕ್ಷದವರು ಡಿಲೀಟ್ ಮಾಡಿರಬಹುದು ಅನ್ನುವಂತ ಅನುಮಾನ ಕೂಡ ವ್ಯಕ್ತಪಡಿಸುತ್ತಾರೆ. ಆಳಂದ ಮತದಾರರು ಟಿವಿ9ಗೆ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವೋಟ್ ಚೋರಿ ಅಂತ ರಾಹುಲ್ ಗಾಂಧಿಯನ್ನ ಆರೋಪ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನ ಬಿಡುಗಡೆ ಮಾಡಿದ್ರು. ಅದಾದ ನಂತರ ಟಿವಿ9 ನಡೆಸಿರುವಂತಹ ರಿಯಾಲಿಟಿ ಚೆಕ್ ನಲ್ಲಿ ಜನ ಏನ್ ಮಾತನಾಡಿದ್ದಾರೆ, ಏನ್ ರಿಯಾಕ್ಟ್ ಮಾಡಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ, ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಮಾತನಾಡಿಸಿದ್ದಾರೆ ಮತದಾರರನ್ನ. ಬನ್ನಿ ನೋಡೋಣ. ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ಏನಿವತ್ತು ಗಂಭೀರ ಆರೋಪ ಮಾಡಿದ್ದಾರೆ. ದೆಹಲಿಯಲ್ಲಿ ಖುದ್ದು ಆಳಂದ ಕ್ಷೇತ್ರದ ಹಲವಾರು ಗ್ರಾಮಗಳಲ್ಲಿ ಒಂದು ಏನು ಮತದಾರರಿಗೆ ಗೊತ್ತೇ ಇಲ್ಲದೆ ಇರುವ ಹಾಗೆ ಏನು ಫಾರ್ಮ್ ನಂಬರ್ 7 ಅನ್ನು ಬಳಸಿ ಆ ವೋಟನ್ನು ಡಿಲೀಟ್ ಮಾಡಿರ್ತಕ್ಕಂಥ ಆರೋಪವನ್ನು ಖುದ್ದು ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥದ್ದು. ನಾನು ಖುದ್ದು ಈ ಒಂದು ವಾರ್ಡ್ ನಂಬರ್ ಅಂದರೆ ಆ ಬೂತ್ ನಂಬರ್ 71ನಲ್ಲಿದ್ದೀನಿ. ರಾಹುಲ್ ಗಾಂಧಿ ಅವರು ಏನು ಸೂರ್ಯಕಾಂತ್ ಅನ್ನೋರ ಹೆಸರಿನಲ್ಲಿ 12 ಜನರ ವೋಟ್ ಏನು ಡಿಲೀಟ್ ಆಗಿತ್ತು, ಆ 12 ಜನರು ಯಾರ್ಯಾರು ಮತ್ತು ಯಾವಾಗ ಡಿಲೀಟ್ ಆಗಿದ್ದನ್ನು ಖುದ್ದು ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಕಳೆದ ಬಾರಿ ಏನಾಯಿತು, ನಿಮ್ಮ ಹೆಸರು ಏನು, ಯಾವಾಗ ಡಿಲೀಟ್ ಆಗಿದೆ ಅಂತ ಗೊತ್ತಾಯ್ತು? ನನ್ನ ಹೆಸರು ಕುತುಬ್ ರಬ್ಬಾನಿ ಸರ್ಸಂಬ. ನಾನು ಸರ್ಸಂಬ ಇರೋ ಡಿಲೀಟ್ ಆದದ್ದು ಒಂದು 2-3 ದಿವಸ ಇತ್ತು. ವೋಟಿಂಗ್ದು ಟೈಮ್ ಆಗಿ ನನ್ನ ಹೆಸರು ಡಿಲೀಟ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ನಾವು ಇದು ಮಾಡಿದೆವು. ಮತ್ತು ಆ ಹೆಸರು ಬತ್ತು ಮತ್ತೊಮ್ಮೆ ವೋಟಿಂಗ್ ಮಾಡಿದೆವು. ಈಗ ಮತ್ತೆ ಹಿಂಗಾಗಿದೆ. ಈಗ ಮತ್ತೆ ಅಲ್ಲಿ ಈಗ ನಿಮ್ಗೆ ಯಾವಾಗ ಗೊತ್ತಾಯ್ತಂತ? 1-2 ದಿವಸ ಮೊದಲಿಗೆ ಗೊತ್ತಾಯಿತು. ವೋಟಿಂಗ್ ಕಿತ್ತ 2 ದಿವಸ ಮೊದಲ BR ಪಾಟೀಲ್ ಕಡೆಯಿಂದ ಗೊತ್ತಾಯಿತು. ಅವರು ಬೆಂಬಲಿಗರು ಇದ್ದೀವನು. ಅದರ ಸಲುವಾಗಿ ನಮ್ಮ ಮುಸ್ಲಿಂ ಅವ್ರ ಸಲುವಾಗಿ ನಮ್ಮದು ವೋಟಿಂಗ್ ಎಲ್ಲ ಕಟ್ ಮಾಡೋ ಸಲುವಾಗಿ ಅವ್ರಿಗೆ ಹಾರ್ಸಪ್ಲೇ ಇದು ಮಾಡಿದ್ರು. ಈಗ ಯಾರು ಮಾಡಿದ್ರು ಏನು ಗೊತ್ತಾಗಿಲ್ಲ ಯಾರು ಮಾಡಿದ್ವಿ. ನಮ್ದು ವಿರೋಧ ಪಾರ್ಟಿಯವರು ಮಾಡಿದ್ದಾರೆ. ಮತ್ತೆ ಯಾರು ಮಾಡ್ತಾರೆ? ಏಕಾಏಕಿ ನಿಮ್ಮ ವೋಟ್ ಡಿಲೀಟ್ ಆಯಿತು ಅಂತ ಗೊತ್ತಾಯ್ತು. ಏಕಾಏಕಿ ಗೊತ್ತಾಯಿತು. ಮೊದಲು ಏನೇನೊಂದು 2 ದಿವಸ ಆಯಿತು ವೋಟಿಂಗ್ ಆಗೋದು. ಅದ್ರ ಮೊದಲೇ ಗೊತ್ತಾಯಿತು. ಬಟ್ ಯಾರು ಮಾಡ್ಯಾರ ಏನು ಮಾಡ್ಯಾರ ಗೊತ್ತಿಲ್ಲ. ನೀವಂತೂ ಮಾಡಿಲ್ಲ? ಇಲ್ಲ ನಾವು ಹೆಂಗೆ ಮಾಡ್ತೇವೆ? ನಾವು ಮಾಡಿಲ್ಲ. ನಿಮ್ಮ ಹೆಸರು ಏನು ರೀ? ನಿಮ್ಮದು ವೋಟ್ ಡಿಲೀಟ್ ಆಗಿತ್ತು? ನಮ್ಮದು ವೋಟ್ ಡಿಲೀಟ್ ಸರ್. ನನ್ನ ಹೆಸರು ನೂರ್ದೀನ್ ಸರ್. 2 ದಿನ ಪೈಲ ವೋಟಿಂಗ್ ಹಾಕೋದು 2 ದಿನ ಆಯ್ತು ಅನ್ನೋದು ಗೊತ್ತಾಗಿತ್ತು ಸರ್. ವೋಟಿಂಗ್ ನಾವು ಹೆಸರು ಡಿಲೀಟ್ ಆಗಿದೆ ಅನ್ಕೆ. ಅದು ಆಮೇಲೆ ಏನು ಮಾಡಿದ್ರಿ? ಆಮೇಲೆ ಲಿಸ್ಟ್ ಮಾಡೋಣ ಗೊತ್ತಾಗಿದೆ ಸರ್, ಅದು ಡಿಲೀಟ್ ಆಗ್ಯದ. ಆಮೇಲೆ ಮತ್ತೊಮ್ಮೆ ಎಲೆಕ್ಷನ್ಸ್ ಏನಿವಲ್ಲ ಮತ್ತೆ ವೋಟ್ ಅಲ್ಲ ಫೈನಲಿ ವೋಟ್ ಹಾಕಿದ್ರೆ? ಹಾಂ, ವೋಟಿಂಗ್ ಹಾಕಿದ್ದೇವೆ ಸರ್. ಆಮೇಲೆ ನಿಮ್ಮ ಇವರಿಗೆ ಶಾಸಕರಿಗೆ ಹೇಳಿದ ಮೇಲೆ ನೀವು ಅದು ಡಿಲೀಟ್ ಆಗಿರೋ ವೋಟ್ ಮತ್ತೆ ಹೋಲ್ಡ್ ಮಾಡಿ ವೋಟ್ ಹಾಕಿದ್ರಿ? ಹಾಂ ಸರ್. 2 दिन पहला गोतागने में। तुम्हारा भी डिलीट? हाँ जी, हमारा भी डिलीट। कब हुआ था? वो 1-2 दिन पहले, जब ये वोटिंग डालने के टाइम ऐसा तो उसमें मालूम पड़ा। ನಮ್ಮ ಜೊತೆ ಇನ್ನೊಂದಿಷ್ಟು ಗ್ರಾಮಸ್ಥರಿದ್ದಾರೆ. ಸರ್, ಏನು ಹೇಳ್ತಾರೆ ಈಗ ಈ ರೀತಿಯಾಗಿ ಸೂರ್ಯಕಾಂತ್ ಅವರ ಹೆಸರಲ್ಲಿ 12 ಜನರು ವೋಟ್ ಡಿಲೀಟ್ ಆಗಿತ್ತು, ಅವಾಗ ಏನೇನಾಗಿತ್ತು ಈ ಊರಲ್ಲಿ? ಇದು ಒಂದು ಪೂರ್ವ ನಿಯೋಜಿತ ಮಾಡಿರ್ತಕ್ಕಂಥ ಡಿಲೀಟ್ ಸರ್. ಇದು ಸನ್ಮಾನ್ಯ ಶ್ರೀ BR ಪಾಟೀಲ್ ಅವರು 2013ರಲ್ಲೂ ಕೂಡ ಕೇವಲ 700 ಮತಗಳಿಂದ ಬಿದ್ದರು. ಆ ಸಂದರ್ಭದಲ್ಲೂ ಕೂಡ ಅವರ ಬೆಂಬಲಿಸ್ತಕ್ಕಂಥ ಜನರನ್ನು, ಅದು ಸ್ಪೆಷಲಿ ಮುಸಲ್ಮಾನ್ ಜನರನ್ನು ಓಟಿಂದ ಕಡೆಗಿಡ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ಈ ತಾಲೂಕಿನಲ್ಲಿ ನಡೆದಿದೆ. ಇದಕ್ಕೆಲ್ಲವೂ ಕೂಡ BJPಯ ನೇರ ಕಾರಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೀನಿ. ಯಾಕಂದರೆ BR ಪಾಟೀಲ್ರಿಗೆ ಅವ್ರು ಯಾವಾಗಲೂ ಕೂಡ ಎದರಿಂದ ಸೋಲ್ಸೋಕ್ಕಾಗಿಲ್ಲ, ಇಂಥ ಸಂಚುಗಳ ಮಾಡೇ ಸೋಲ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಸಲ 2023 ಚುನಾವಣೆ ಮುಂಚಿತವಾಗಿ ನಾವು ಮತದಾರ ಪಟ್ಟಿಯನ್ನು ತೆಗೆದುಕೊಂಡಾಗ ನಮ್ಮೂರಲ್ಲೇ ಇರತಕ್ಕಂಥ ಸನ್ಮಾನ್ಯ ಸೂರ್ಯಕಾಂತ್ ಗೋವಿನವರ ಹೆಸರಿನ ಮೇಲೆ ಫಾರ್ಮ್ ನಂಬರ್ 7 ಬಳಸಿ ಸುಮಾರು 12 ಜನ ಮುಸಲ್ಮಾನರ ಜನರನ್ನು, ಅದೇ ರೀತಿಯಾಗಿ ಒಂದು 10 ಜನ ಲಿಂಗಾಯತ ಜನರದು ಓಟನ್ನು ಡಿಲೀಟ್ ಮಾಡೋದ್ರ ಮುಖಾಂತರ ಇಲ್ಲಿ ಅವರಿಗೆ ಹಿನ್ನಡೆ ಆಗಬೇಕು, ಅವ್ರು ಸೋಲ್ಬೇಕು ಅಂತಕ್ಕಂಥ ಹುನ್ನಾರ ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದಕ್ಕೆ ತಾವು ಮೀಡಿಯಾದವರು ಒಂದು ರಿಕ್ವೆಸ್ಟ್ ಅದ ನಮಗೆ, ಇದೊಂದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಮತದಾನದ ಹಕ್ಕನ್ನು ಕಸ್ಕೊಳ್ತಕ್ಕಂಥದ್ದು ಯಾರಿಗೂ ಇಲ್ಲ. ಅದಕ್ಕೆ ಅಂಥದ್ರಲ್ಲಿ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಸುಮಾರು 26 ಜನರ ಮತವನ್ನು ಕಸ್ಕೊಂಡು ಅವ್ರಿಗೆ